ತಟಗಿದ್ರು ತುಬಾಕಿ ಗುಂಡು ಅಂತಾರ, ನಮ್ಮ ಕಡೆಗೆಲ್ಲ ಹಂಗಿದ್ದು ತುಬಾಕಿ ಗುಂಡಿದ್ದಂಗೆ. ಇವನು ಪರಿಚಯಿಸಿ ನನ್ನನ್ನು ಆ ಸಿನಿಮಾಕ್ಕೆ ಪಾತ್ರ ಮಾಡೋ ಥರ ಮಾಡಿದರು. ನಾನು ಅಲ್ಲಿಗೆ ಹೋದೆ. ಅವರ ಸಿನಿಮಾ ಮಾಡೋದಂದರೆ ಸುಮ್ಮನೆ ಅಲ್ಲ, ಅನುಭವ ಇದೆ. ನಮ್ಮ ಗುಂಡಿ ರಮೇಶ್ ಅವರದರ ಅದ್ಭುತ ಕಲಾವಿದರು, ಅವ್ರ ಇಡೀ ಟೀಮ್ ಇದೆ, ಅವರಿಗೆಲ್ಲ ಸಿನಿಮಾದ ಅನುಭವ ಇದೆ. ಕಿರುಚಿತ್ರ ಮಾಡಿದ್ದಾರೆ, ಸುಮಾರು ಜನ ಕಲಾವಿದರಿದ್ದಾರೆ. ಕಲಾವಿದರ ನೋವು ಏನಿರುತ್ತೆ ಅಂತ ಆ ಕಲಾವಿದರಿಗೆ ಗೊತ್ತೇ ವಿನಃ ಇನ್ಯಾರಿಗೂ ಗೊತ್ತಿರೋದಿಲ್ಲ. ಅಂತ ಒಂದು ತಂಡವನ್ನು ಕಟ್ಟಿಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ತೃತೀಯ ಲಿಂಗಿಗಳಿಗೆ ಟ್ರೈನ್ ಅಪ್ ಮಾಡಿ ನಮಗೂ ಸಹ ಕಲಿಸಿ, ಅದೇ ನಾನು ಇವಾಗ ಏನಾದರೂ ಡೈಲಾಗ್ ಹೇಳಿದ್ನಲ್ಲ, ಅದು ಸುಮ್ಮನೆ ಹೋಗಿ ಬಂದು ಭಿಕ್ಷೆ ಬೇಡ್ಕೊಂಬಂದು ಅದು ದೇವ್ರ ಹತ್ರ ಇಟ್ಟು ದುಡ್ಡು ಎಣಿಸ್ಕೊಂಡು ಎದ್ದು ಹೋಗ್ಬೇಕು. ದುಡ್ಡು ಎಣಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಬಂದು ಹೇಳ್ದ, ಅಶೋಕ ಅಮ್ಮ ಸುಮ್ಮನೆ ಕೂತ್ಕೊಂಡು ದುಡ್ಡು ಎಣಿಸ್ಕೊಂಡು ಹೋದ್ರೆ ಚೆನ್ನಾಗಿರಂಗಿಲ್ಲ ಅಮ್ಮ, ಮತ್ತೆ ಏನು ಮಾಡ್ಬೇಕಪ್ಪ ಅಂದೆ. ಅಮ್ಮ ನೀನು ಒಪ್ಕೊಂಡ್ರೆ ಒಂದು ಡೈಲಾಗ್ ಬರಿತೀನಮ್ಮ, ಅದನ್ನ ನೀವು ಹೇಳ್ತೀರಾ ಅಂದ. ಅಲ್ಲೋ ನೀನು ಡೈರೆಕ್ಟ್ರು, ನೀನು ನಿರ್ದೇಶಕ, ಮಾಡ್ರಿ ಅಂತ ಆರ್ಡರ್ ಮಾಡ್ಬೇಕೆ ವಿನಃ ನನ್ನನ್ನು ರಿಕ್ವೆಸ್ಟ್ ಮಾಡಬಾರ್ದು ಅಂದೆ ನಾನು. ಅಮ್ಮ ನೀವು ದೊಡ್ಡವರಮ್ಮ, ಪದ್ಮಶ್ರೀ. ಪದ್ಮಶ್ರೀನೋ ನನಗಿಷ್ಟು ಹುಡುಗ ಪಾಠ ಹೇಳ್ಕೊಡ್ತಾನಂದ್ರೆ ಅವನು ನನಗೆ ಗುರುನೇ, ಇಷ್ಟು ಹುಡುಗ ನನಗೆ ಡೈಲಾಗ್ ಹೇಳ್ಕೊಡ್ತಾನಂದ್ರೆ ಅವನು ಗುರುನೇ, ಇಷ್ಟು ಹುಡುಗ ಅಭಿನಯ ಹೇಳ್ಕೊಡ್ತಾನಂದ್ರೆ ಅವನು ನನಗೆ ಗುರುನೇ. ನೀನೀಗ ನನಗೆ ಗುರು ಇದ್ದಂಗೆ ಅಶೋಕ್, ನೀನು ಏನು ಹೇಳ್ತೀಯ ನಾನು ಅದನ್ನು ಮಾಡ್ತೀನಪ್ಪ. ಅಮ್ಮ ಎಂತ ಮಾತಾಡ್ತೀಯಲ್ಲಮ್ಮ, ನಾನು ಹಂಗೆ ನೋಡಪ್ಪ ಮಾತಾಡೋದು, ನೀನು ನನಗೆ ಗುರು ಇದ್ದಂಗೆ, ನೀನು ಏನು ಹೇಳ್ತೀಯ ನಾನು ಅದನ್ನು ಮಾಡ್ತೀನಿ. ಶಿವಲೀಲಾ ಸಿನಿಮಾದಲ್ಲಿ ಮಾತ್ರ. ಆಮೇಲೆ ನಾವಿಬ್ಬರು ತಾಯಿ ಮಗ, ನನಗೆ ಪದ್ಮಶ್ರೀ ಬಂದಿದೆ, ಆ ಸಂಬಂಧಗಳು ಇರ್ತಾವಂದಾಗ ನನಗೆ ಹೇಳಿದಂಥ ಡೈಲಾಗನ್ನು ಬರ್ಕೊಟ್ಟ. ಅದನ್ನು ಹೇಳಿದೆ. ಅದು ತುಂಬ ಜನಗಳು ಅಲ್ಲಿ ಅದೊಂದು ರೋಡ್ ಸೈಡಲ್ಲಿ ರೋಡೆಲ್ಲ ಗ್ಯಾಪ್ ಮಾಡಿದಾಗ ಅದು ತುಂಬ ಇನ್ನು ಅಳೋದೆಲ್ಲ ಇದೆ ಆ ಡೈಲಾಗಲ್ಲಿ, ಅದನ್ನೆಲ್ಲ ಕಟ್ ಮಾಡಿ ಅಷ್ಟೇ ತೋರಿಸಿದ್ದಾರೆ. ಆ ಹತ್ತಿರೋ ಸೀನನ್ನು ನೋಡಿ ಅಲ್ಲಿನ ಗಾಡಿಗಳು ಅವೆಲ್ಲ ನಿಂತಿದ್ವಲ್ಲ, ಅವರೆಲ್ಲರೂ ಕಣ್ಣೀರು ಹಾಕಿದ್ರು. ಅಂಥ ಒಂದು ಡೈಲಾಗನ್ನು ಅವ್ರು ಬರ್ಕೊಟ್ರು. ಅದನ್ನು ಮಾಡಿದ್ವಿ. ಇವತ್ತು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಮರೇಮ್ನಹಳ್ಳಿ ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ. ಮರೇಮ್ನಹಳ್ಳಿ ಅವರಾಗಿರ್ಬೋದು, ಪ್ರಿಯಾಂಕಾ ನಗರದವ್ರು ಆಗಿರ್ಬೋದು, ಮತ್ತು ನಮ್ಮ ರಮೇಶ್ ತಂಡ ಮತ್ತು ಸುಮಾರು ಕಲಾವಿದರು ಈ ಚಿತ್ರಕ್ಕೆ ಸಹಕಾರ ಮಾಡಿದ್ದಾರೆ. ನಾವು ದೇವರಗುಡ್ಡಕ್ಕೆ ಹೋದಾಗ ಅಲ್ಲಿಯ ಜನತೆಗಳು, ಅಲ್ಲೆಲ್ಲ ಹಿರಿಯರು ನಮಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ. ನಮ್ಮ ಹೊಸೂರಿನ ನವೀನ ಆಗಿರ್ಬೋದು, ನಮ್ಮ ಉಲ್ಲೇಶ್ ಆಗಿರ್ಬೋದು, ಮಂಜು ಆಗಿರ್ಬೋದು, ಸುಮಾರು ಜನ ಈ ಚಿತ್ರತಂಡದಲ್ಲಿದ್ದಾರೆ. ಇದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯ್ತು. ಇವತ್ತು ನಮ್ಮ ಸಿದ್ಧಾರ್ಥ್ ಸಿಂಗ್ ಬಂದು ನಮ್ಮ ಜೊತೆ ಬೆರೆತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಆಮೇಲೆ ನಮ್ಮ ಅದ್ಭುತ ನಟಿ 300 ಸಿನಿಮಾಗಳಲ್ಲಿ ನಟಿಸಿದ್ದಾರೆ, 70 ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ, ಸಾವಿರಾರು ನಾಟಕಗಳನ್ನು ಮಾಡಿದ್ದಾರೆ. ಆಕಿ ಸುಮ್ಮನೆ ಪಂಕಜ ಅಲ್ಲ, ಗಂಡಿನ ಮನಸ್ಸುಳ್ಳವಳು, ಹೆಣ್ಣಿನ ಹೃದಯ ಉಳ್ಳವಳು. ಆ ಅಮ್ಮ ದುರ್ಯೋಧನನ ಪಾತ್ರ ಮಾಡ್ತಾಳೆ, ನೋಡ್ಬೇಕು. ಯಾವ ಗಂಡಸ್ರು ಏನು ಮಾಡಕ್ ಹೋಗಂಗಿಲ್ಲ. ಆಕೆ ಎಲ್ಲೇನ ಹೋಗಿ ಪೌರಾಣಿಕ ನಾಟಕದಾಗ ಅದು ಡೈಲಾಗ್ ಹೇಳ್ತಾರ, ಆ ನಾಟಕದಂದ್ರೆ ಆ ಪಾತ್ರಧಾರಿ ಹೇಳ್ಬಿಡ್ತಾನೆ, ಅಮ್ಮ ನನ್ನ ಡೈಲಾಗ್. ನಾವು ಕರೆದಿಲ್ಲ ಆ ಅಮ್ಮನ್ನ, ನಿಜವಾಗೂ ಕರೆದಿಲ್ಲ ಆಕಿನ. ನಾನೇನು ಫೋನ್ ಮಾಡಿದೆ, ಪಂಕಜ ಅಂದೆ, ಏನಮ್ಮ ಅಂದ್ಲು. ನನಗೊಂದು ಬೈಟ್ ಕೊಡ್ಬೇಕಮ್ಮ ನಾನು ಸಿನಿಮಾದ ಬಗ್ಗೆ ಅಂದೆ. ಯಾವಾಗ ಇದೆ ಅಮ್ಮ? 31ಕ್ಕೆ ಟ್ರಾನ್ಸ್ಜೆಂಡರ್ ಡೇ ಮಾಡ್ತಾ ಇದೀವಮ್ಮ, ನಮಗೆ ಬೈಟ್ ಬೇಕು ಅಂದೆ. ಅಮ್ಮ ನಾನು ಬೈಟು ಕೊಡ್ತೀನಿ, ಮತ್ತೆ ಆ ಬೈಟ್ ಒಳಗೆ ನಾನು ಬರ್ತಾ ಇದ್ದೀನಿ ಹೊಸಪೇಟೆಗೆ ಅಂತ ಹೇಳ್ತೀನಿ ಅಮ್ಮ ಅಂದ್ಲು. ನನಗೆ ಎಷ್ಟು ಖುಷಿ ಆಯ್ತಂದ್ರೆ, ಕರೆಯದಲ್ಲೇ ಬರ್ತಾ ಇದ್ದಾರಲ್ಲ, ಅದು ತುಂಬಾ ಸಂತೋಷ. ಇದು ನಿಜವಾದ ಕಲಾವಿದರ ಲಕ್ಷಣ. ನಮ್ಗೆ ಆಹ್ವಾನ ಮಾಡಬೇಕು, ನಮಗೆ ಲೆಟರ್ ಕೊಡಬೇಕು, ನಮಗೆ ಊರಿಗೆ ಬರಬೇಕು, ನಾನು ಬರ್ತೀನಿ ಅಂತ ತಾನಾಗೆ ಬಂದು ಈ ಒಂದು ಅದ್ಭುತ ಕಾರ್ಯಕ್ಕೆ ಒಂದು ಕಳೆಯನ್ನ ತಂದು ಕೊಟ್ಲು ಪಂಕಜ. ಅವರಿಗೂ ಸಹ ತುಂಬ ಧನ್ಯವಾದಗಳು. ಈ ಸಿನಿಮಾ ಮಾಡಬೇಕಂದ್ರೆ ಸುಮ್ಮನೆ ಸಾಮಾನ್ಯವಾದ ಕೆಲಸವಲ್ಲ. ಎಷ್ಟು ಕಷ್ಟ, ಎಷ್ಟು ಸುಖ ಅಂತೂ ಇರೋದಿಲ್ಲ, ತುಂಬ ಕಷ್ಟಗಳೇ ಇರುತ್ತೆ. ಯಾವುದೋ ಕೋಟಿಗಟ್ಟಲೆ ಗಳಿಸಿದವ್ರಿಗೆ ಕಷ್ಟ ಇರಂಗಿಲ್ಲ. ನಮ್ಮ ಅಶೋಕ್ ಜೈರಾಮ್ ಅವರು ಮೂಲತಃ ರಾಯಚೂರಿನವರು, ಬೆಂಗಳೂರಿನವ್ರು ಯಾರು ಇಲ್ಲ. ಈ ಭಾಗದಿಂದ ಹೋಗಿ ಅಲ್ಲಿ ಉಳ್ಕೊಂಡಿದ್ದಾರೆ ವಿನಃ ಅಶೋಕ್ ಜೈರಾಮ್ ಅವರು ತಂದೆ ತಾಯಿ ಗಳಿಸಿದಂಥ ಒಂದು ಚಿಕ್ಕ ಮನೆಯನ್ನು ಸಹ ಮಾರಿದ್ದಾರೆ ಈ ಸಿನಿಮಾಕ್ಕೋಸ್ಕರ. ಇದ್ದ 1 ಎಕರೆ 1.5 ಎಕರೆ ಹೊಲನೂ ಸಹ ಮಾರಿ ಈ ಸಿನಿಮಾಕ್ಕೆ ಹಾಕಿದ್ದಾರೆ. ಹಲವಾರು ಜನಗಳ ಹತ್ರ ಹೋಗಿ ನಾವು ಕೇಳ್ಕೊಂಡ್ವಿ, ಹಲವಾರು ಕಡೆ ಹತ್ರ ನಾನು ಹೋಗಿ ಕೇಳ್ಕೊಂಡೆ, ಸಹಾಯ ಮಾಡ್ರಿ. ನಾವು ಅನ್ಕೊಂಡಿದ್ದೆ ಒಂದು ರೀತಿ, ಇದು ಆಗ್ತಾ ಇರೋದೇ ಒಂದು ರೀತಿ, ಸಹಾಯ ಮಾಡ್ರಿ ಅಂದರೆ ಯಾರು ಸಹಾಯ ಮಾಡಿದ್ರು, ಯಾರು ಬಿಟ್ಟರು ಅದು ಏನೂ ಗೊತ್ತೇ ಆಗಲಿಲ್ಲ. ಅವ್ರು ಯಾರು ನಮಗೆ ಹಚ್ಕೊಳ್ಳೇ ಇಲ್ಲ. ಆದರೆ ಸಿದ್ಧಾರ್ಥ್ ಸಿಂಗ್ ಅವರು ನಾವು ಹೋದಾಗ, ನಮ್ಮ ಕಡೆಯವ್ರು ಹೋದಾಗ
ನಾ ಒಂದ್ಸರಿ ಕೇಳಿದ್ದೆ, ಮತ್ತೆ ಕೈ ಬಿಟ್ಬಿಟ್ಟೆ, ನಾನು ಮತ್ತೆ ಕೇಳಕ್ಕೆ ಹೋಗಲಿಲ್ಲ. ಆಮೇಲೆ ಸಿದ್ಧಾರ್ಥ್ ಸಿಂಗು ನಮ್ಮವ್ರನ್ನ ಕರೆಸಿ ಅವರ ಕೈಲಾದಷ್ಟೊಂದು ಹಣವನ್ನು ಕೊಟ್ಟು, ಅವತ್ತು ಅವ್ರ ಹಣ ಕೊಡಲಿಲ್ಲಿದ್ರೆ ಆ ವಿಡಿಯೋದ ಏನಿತ್ತು ಟೆಕ್ನಿಕಲ್ ಟೀಮ್ ಏನಿತ್ತು, ಆ ಟೆಕ್ನಿಕಲ್ ಟೀಮಿಗೆ ದುಡ್ಡು ಕೊಡೋಕ್ಕಾಗ್ತಿದ್ದಿಲ್ಲ. ಆ ಟೆಕ್ನಿಕಲ್ ಟೀಮಿಗೆ ಅವತ್ತು ಪೇಮೆಂಟ್ ಮಾಡೋಕ್ಕೆ ದುಡ್ಡಿದ್ದಿಲ್ಲ. ಆ ಸಿದ್ಧಾರ್ಥ್ ಸಿಂಗ್ ಅವತ್ತು ರೊಕ್ಕ ಕೊಟ್ಟಿದ್ದಕ್ಕೆ ಆ ಇಡೀ ಟೀಮಿಗೆ ಪೇಮೆಂಟ್ ಮಾಡಿ ನಮ್ಮ ಅಶೋಕ್ ಋಣಮುಕ್ತನಾದ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರಕ್ಕಿರಲಿ, ಈ ತಂಡದ ಎಲ್ಲ ನನ್ನ ಮಕ್ಕಳಿಗಿರಲಿ, ನನ್ನ ಆಶೀರ್ವಾದ ನಿಮಗಿರಲಿ. ಇಂಥ ಚಿತ್ರಗಳು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನೂರಾರು ಗಟ್ಟಲೆ ಮೂಡಿ ಬರಲಿ. ಇದು ಕಲೆಯ ತವರೂರು. ವಿಜಯನಗರ ಸಾಮ್ರಾಜ್ಯ ಅಂದರೆ ಸಾಮಾನ್ಯ ಅಲ್ಲ, ಕಲೆಯೇ ಮುಳುಗಿ ಹೋದಂಥ ವಿಜಯನಗರ ಸಾಮ್ರಾಜ್ಯ. ಅಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಇಂಥ ಕಲಾವಿದರು ಬದುಕಬೇಕು, ಬಾಳಬೇಕು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು, ನನ್ನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಬೇಕು. ಇಂಥ ನೂರಾರು ಚಿತ್ರಗಳು, ಇದು ಸುಮಾರು 5 ಭಾಷೆಯಲ್ಲಿ ಬರ್ತಾ ಇದೆ. ಇದು ಚಿತ್ರ 5 ಭಾಷೆಯಲ್ಲಿ ಬರ್ತಾ ಇದೆ. ಮತ್ತು ಇಂಗ್ಲೀಷ್ನಲ್ಲೂ ಮಾಡಬೇಕಂತ ಯಾರೋ ಕೇಳ್ಕೊಂಡಿದ್ದಾರೆ. ಅದಕ್ಕೆ 6 ಭಾಷೆಯಲ್ಲಿ ಈ ಚಿತ್ರವನ್ನು ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮಗನ ಮೇಲಿರಲಿ.